ಇವತ್ತ ನಮ್ಮ ಸವಿ ಊಟಿರದಾಗ ಹುರುಳಿಕಾಳಿನ ಅನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಮೊದ್ಲಿಗೆ ಒಂದು ಬಾಣಲಿ ತಗೋರಿ. ಅದ್ರಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊರಿ. ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಕರಿಬೇವು ಎಲ್ಲ ಹಾಕ್ರಿ. ಬೇಸಿಕ್ ಒಗ್ಗರಣೆ. ಹಂಗ ಚಿತ್ರಾನ್ನ ಮಾಡೋ ಬದ್ಲಿ ಈ ಥರ ಮಾಡ್ಬೋದು. ಹುರುಳಿಕಾಳು ಹಾಕೋದ್ರಿಂದ ಹುಡುಗರಿಗೆ ಕಾಳು ತಿನ್ನಿಸ್ದಂಗೂ ಆಗ್ತದೆ, ಪ್ಲಸ್ ಸ್ವಲ್ಪ ಡಿಫ್ರೆಂಟ್ ಆಗಿಯೂ ಇರ್ತದೆ. ಇದು ಬೇಯಿಸಿದ ಹುರುಳಿಕಾಳು, ಇದರಿಂದ ಪ್ರೋಟೀನು ಸಿಗ್ತದೆ. ದಿನಾ ಮುಂಜಾನೆದ್ದು ಟಿಫಿನ್ ಏನು ಮಾಡಬೇಕು ಅಂಥೇಳಿ ಎಲ್ಲರ ಮನ್ಯಾಗ ಇದೊಂದು ದೊಡ್ಡ ಯಕ್ಷ ಪ್ರಶ್ನೆ. ಇದು ಬೇಸಿಕ್ ಮಸಾಲ ಅಂದರೆ ಹವಿಸ್ ಪುಡಿ, ಖಾರ ಪುಡಿ, ಲಾಸ್ಟಿಗೆ ಸ್ವಲ್ಪ ಗರಂ ಮಸಾಲ. ಈಗ ನೋಡ್ರಿ, ಹುರುಳಿಕಾಳು ಹಾಕಿ ಸ್ವಲ್ಪ ಕೈ ಆಡಿಸ್ಕೊಳ್ರಿ. ಅಂದ್ರೆ ಕಾಳು ಜೊತೆಗೆಲ್ಲ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಆತಂದ್ರೆ ಮಾಡಿಟ್ಕೊಂಡಂಥ ಅನ್ನ ಹಾಕಿ ಕಲಸಿದ್ರೆ ಆಯ್ತು, ನಮ್ಮ ಹುರುಳಿಕಾಳಿನ ಅನ್ನ ರೆಡಿ ಆಗ್ತದೆ. ಈ ಥರ ಒಮ್ಮೆ ಮಾಡಿ ನೋಡ್ರಿ, ರುಚಿನೂ ಚೆನ್ನಾಗಿರ್ತದೆ, ಹುಡುಗರ ಬಾಕ್ಸಿಗೂ ಚಲೋ, ಪ್ಲಸ್ ತಿನ್ಲಿಕ್ಕೆ ಅಂಕರ್ ಮಸ್ತ್ ಮಜಾ ಬರ್ತದೆ. ಟ್ರೈ ಮಾಡ್ರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥವ ಸಿಂಪಲ್ ರೆಸಿಪೀಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂಜಾಯ್ ದ horse gram rice.